ವದ್ದು ಸರೋಜಾ ಏನೋ ಇದು ಸೃಜಾ ಎಷ್ಟು ಸತಿ ಕೇಳಿದೀವಿ ನನ್ನನ್ನ ರಾಣಿನ ಕೂರ್ಸು ಅಂತ ನಮ್ಮನ್ ಮಾತ್ರ ಕೂರ್ಸಿಲ್ಲ ವದ್ದು ಸರೋಜನ್ ಕೂರ್ಸಿದ್ಯಾ ಅಲ್ಲಿ ವದ್ದು ಸರೋಜನ ಅಲ್ವೇನ್ರಿ ಎಷ್ಟ್ ಸಲ ನಾವು ಕೇಳ್ಕೊಂಡಿದೀವಿ ಅದು ನಂದು ಒಂದು ಏನೋ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಪ್ಪ ಅದಕ್ಕೋಸ್ಕರ ಇರಿ ಸರ್ ಅವ್ರಿಗೂ ಡೀಲ್ ಮಾಡ್ಕೊಂಬಿಡೋಣ ವರಲಕ್ಷ್ಮಿ ಅವರೇ ಮೆಸೇಜ್ ಬಂತ ನೋಡಿ ಅರೆ ಅರೆ 10,000 ಬಂದಿದೆ ನೇನೇ ಎಸ್ ಹಿಂದಿ ನೀವಾ ಅವನು ಅಕ್ಕ ಕರೆಕ್ಟ್ ರೀ ನನಗ್ ಗೊತ್ತಿತ್ತು ನನ್ನ ಹಸ್ಬೆಂಡ್ ತಗೊಳ್ಳೋಂತ ಡಿಸಿಷನ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ ಅಂತ ಈಜಿಲಿನ ಜಾಗದಲ್ಲಿ ಈಜಿಲ ಬರೋವರೆಗೂ ವದ್ದು ಸರೋಜನೆ ಕರೆಕ್ಟ್ ಕ್ಯಾಂಡಿಡೇಟ್ ಅಲ್ವೇನೆ ಅಕ್ಕ ಥ್ಯಾಂಕ್ ಯು 10,000 ರೂಪಾಯಿ ಡೀಲ್ ಮಾಡ್ಕೊಂಡ್ಬಿಟ್ಟಲ್ಲ ಮಗನ ನೀನು ರೀ ವಿಷಯ ಏನ್ ಗೊತ್ತಾ ಹೇಳಮ್ಮ ಕಲರ್ಸ್ ಚಾನೆಲ್ ನಲ್ಲಿ ಸೂಪರ್ ಮಿನಿಟ್ ಮತ್ತೆ ಶುರುವಾಗ್ತಿದೆ ಕಣೋ ಅದ್ರ ಆಡ್ ನೋಡ್ದೆ ನಾನು ಆಡ್ಗೆ ಅವ್ ಆಡ್ ಅಲ್ಲಿ ನೀವೇನಾದ್ರೂ ಆಡ್ ಆಗ್ಬೇಕಾಗಿತ್ತು ಇಲ್ಲ 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 ನಾವು ಆ ಗೇಮ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಆಸೆ ಆಗ್ತಿದೆ ರೀ ಆಕ್ಚುಲಿ ಏನ್ ಗೊತ್ತಾ ಇವಳು ಬಂದು ನನ್ನನ್ನು ಕೇಳಿದ್ಲು ಅಕ್ಕ ನಿಂಗೆ ಇಷ್ಟು ಇನ್ಫ್ಲೂಯೆನ್ಸ್ ಇದೆಯಲ್ಲ ನಾವೆಲ್ಲ ಸೇರ್ಕೊಳ್ಳೋ ಹಂಗ್ ಮಾಡು ಅಂತ ನಂದೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ ಇನ್ಫ್ಲೂಯೆನ್ಸು ಆಮೇಲೆ ನಿನ್ ಇನ್ಫ್ಲೂಯೆನ್ಸ್ ಎಷ್ಟಿದೆ ನಿನ್ ಹವಾ ಏನು ಅಂತಾನು ಎಲ್ಲರಿಗೂ ಗೊತ್ತಾಗ್ಬೇಕಲ್ಲೋ ಅದಕ್ಕೆ ಕಲರ್ಸ್ ಚಾನೆಲ್ಗೆ ಹೇಳ್ಬಿಟ್ಟು ನಾವು ಸೂಪರ್ ಮಿನಿಟ್ ಸೇರ್ಕೊಳ್ಳೋ ಹಂಗ್ ಮಾಡೋ ಪ್ಲೀಸ್ ರೀ ವರಲಕ್ಷ್ಮಿ ಅಲ್ಲ ರೀ ಹೋಗೋ ವಯಸ್ಸಲ್ಲಿ ಯಾಕ್ರಿ ಬೇಕು ಇವೆಲ್ಲ ನಿಮ್ಗೆ ಸರ್ ಹೆಂಗಿದ್ರು ಹೋಗೋ ಜೀವ ಅಲ್ವಾ ಸರ್ ಒಂದ್ಸಲ ಆಟ ಆಡ್ಕೊಂಡು ಹೋಗ್ಬಿಡ್ಲಿ ಬಿಡಿ ಹೌ ನೈಸ್ ಎಷ್ಟು ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಹೊಗೆ ಹಾಕತ್ತೀರಂತ ಉಗಿತಾವನೆ ಸೋ ನೈಸ್ ಅಂತ 10,000 ರೂಪಾಯಿ ನೋಡಿ ಏನೆಲ್ಲ ಚೇಂಜ್ ಆಗುತ್ತೆ 10,000 ರೂಪಾಯಿ ಕೊಟ್ಟಿದಾರಲ್ಲ ಉಗಿಲಿ ಹೊಗಳಿಕೆ ತರನೇ ಇದೆ 10,000 ರೂಪಾಯಿ ಕೊಟ್ರೆ ಇವ್ರೇನು 10 ರೂಪಾಯಿ ಉಗಿದ್ರೇನು ಹೊಗಳಿಕೆ ಅಂತ ಅನ್ಕೋತೀನಿ ನಂಗೇನಾಗ್ಬೇಕಾಗಿದೆ ರೀ ಕೇಳ್ರಿ ಪ್ಲೀಸ್ ರೀ ನಮ್ಮನ್ ಸೇರಿಸ್ರಿ ನೋಡಿ ಮಿನಿಟ್ ಅಲ್ಲಿ ಮಿಲಿಯನ್ ಗೆಲ್ಲೋಂತ ಶೋ ಅಲ್ಲಿ ನಾವ್ ಹೋಗಿ ಆಟ ಆಡಿ ಮಿಲಿಯನ್ ಗೆದ್ಕೊಂಡ್ ಬರ್ತೀವ್ರಿ ಅದೆಲ್ಲ ಒಂದೇ ಒಂದ್ ನಿಮಿಷದಲ್ಲಿ ಆಟ ಆಡೋದ್ಕೊಂಡು ಅವೆಲ್ಲ ಆಗಲ್ಲ ನಿಮ್ಗೆ ಏನ್ರಿ ಹಿಂಗಂತೀರಾ 2 ನಿಮಿಷದಲ್ಲಿ ಮಾಡೋ ನೂಡಲ್ಸ್ ನ ಒಂದು ನಿಮಿಷದಲ್ಲಿ ನಾನು ಮಾಡಿ ತೋರಿಸ್ತೀನಿ ಗೊತ್ತಾ ನಾನು 1 ಮಿನಿಟ್ ಅಲ್ಲಿ ಯಾರನ್ನ ಬೇಕಾದ್ರೂ ಬೀಳಿಸ್ಕೋಬಲ್ಲೆ ಬೀಳಿಸ್ಬೋದಾ ನೀವು ಎಸ್ ಬೀಳಿಸ್ಕೊತೀರಾ ಎಸ್ ಅವತ್ತೊಂದು ಬೀಳಿಸ್ಕೊಳ್ಳಿ ನೋಡೋಣ Come on, Vaddu Saroja. What is this? ಲೇ ವದ್ದು ಹಿಂಗೆ ಅದ್ಯಾಕೋ ಹಂಗ್ ಬಿದ್ದೋಗ್ಬಿಟ್ಟೆ ನೀನು ಮತ್ತಿನ್ನೇನ್ ಸರ್ ಈ ಅಮ್ಮ ಹುಟ್ಟಿದಾಗ ನಮ್ಮ ವಂಶದವರೇ ಹುಟ್ಟಿರ್ಲಿಲ್ಲ ಸರ್ ಈ ಅಮ್ಮ ನನಗ್ ಕಿಸ್ಕೊಟ್ರೆ ಭಯ ಆಗಲ್ವ ಸರ್ ರೀ ಇವಾಗ ಡೈವರ್ಟ್ ಮಾಡ್ಬಿಡಿ ಪ್ಲೀಸ್ ನಾವ್ ಆಟ ಆಡ್ಬೇಕು ಅಷ್ಟೇ ಪ್ಲೀಸ್ ಈಗ ನೋಡಿ ನೀವ್ ಅಲ್ಲಿ ಹೋಗಿ ಗೆಲ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಅದಕ್ಕೆ ಒಂದ್ ಕೆಲಸ ಮಾಡ್ತೀನಿ ಈಗ ಒಂದು ಟ್ರಯಲ್ಗೆ ಅಂತ ಒಂದಷ್ಟು ಗೇಮ್ಗಳು ಹೇಳ್ತೀನಿ ಅದನ್ನ ಇಲ್ಲಿ ಟ್ರೈ ಮಾಡಿ ಆಡಿ ಓಕೆ ಅದ್ರಲ್ಲಿ ಏನಾದ್ರು ನೀವು ಗೆದ್ರೆ ಅಲ್ಲಿ ಸೂಪರ್ ಮಿನಿಟ್ಗೆ ರೆಕಮೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ನಾವು ರೆಡಿ ನಾನು ರೆಡಿ ನಾವು ರೆಡಿ ಅದೇನದ ಶರ್ಟ್ ಏನ ಮಾಡ್ಕೊಂಡ್ ಬಂದಿದ್ಯಾ ನೀನು ಮಂತೇಶ ಏನದ ಶರ್ಟ್ ಇದು ನೀನು ಬೈಸಪ್ಸ್ ತೋರ್ಸಕ್ಕೆ ಏನ್ ಮಾಡ್ತೀಬ ಬೈಸಪ್ಸ್ ತೋರ್ಸೋದಕ್ಕೆ ಏನೋ ಸ್ಲೀವಿಂಗ್ ಅನ್ಕೋತೀನಿ ನಾನು ಹೊಟ್ಟೆ ತೋರ್ಸಕ್ಕೆ ಹಿಂಗ್ ಮಡಿಸ್ಕೊಂಡಿದ್ದೀನಿ ಅಷ್ಟೇ ಏನೇ ಇದು ನಿಮ್ ಟೀಮ್ ಅಲ್ಲಿ ಗುಂಪಿಗೆ ಸೇರಿದ ಪದಗಳೆಲ್ಲ ಇದೆಯಲ್ಲೇ ಓ ನೀನು ಕೊಟ್ಟು ನೋಡು ಅಪ್ಪ ಅವಕಾಶ ಕೊಟ್ಟು ನೋಡು ಅಂದೇನಪ್ಪ ಒಟ್ಟು ಅಂದ್ರೆ ನಾನು ಕಾಯ್ತಾ ಇರ್ತೀನಿ ನಿಂಗೆ ಬೈ ಕಡೆ ಬಾ ಏನು ಅವಕಾಶ ಕೊಟ್ರೆ ಏನ್ ದಬಾಕ್ತೀರಾ ನೀವು ತಿರುಟಲ್ಲಿ ತಿಳಿ ಅಂತ ತೆಲ್ತೀವಿ ತಿರುಟಲ್ಲಿ ತಿಳಿ ಅಂತ ತೆಲ್ತೀವಿ ಮಿಲಿಯನ್ ಗೆಲ್ತೀವಿ ಈಗೇನು ಶುರು ಮಾಡೋಣ ಇಲ್ಲ ಇದೇ ತರ ಮಾತಾಡ್ಕೊಂಡಿರ್ತೀರಾ ಆಯ್ತು ಶುರು ಮಾಡೋಣ ನಿಮ್ಗೆ ಆಪೋಸಿಟ್ ಟೀಮ್ ಬೇಕಲ್ವಾ ಇವಾಗ ಯಾರಿಗೆ ಯಾರುಂಟು ಟೀಮ್ ಅವರು ಆಪೋಸಿಟ್ ನಿಮ್ಗೆ ಓಕೆ ನೀವು 1 2 3 4 5 ಜನ ಉಂಟು ಓಕೆ ರೆಡಿ ಓಕೆ ಬರ್ರ ಸೆಟಪ್ ಬರ್ಲಿ ಓಕೆ ಈಗ ಟೀಮ್ ಕ್ಯಾಪ್ಟನ್ಸ್ ನಿಮ್ ಟೀಮ್ಗೆ ಯಾರು ಕ್ಯಾಪ್ಟನ್
ಪ್ರಶಾಂತ್. ಪ್ರಶಾಂತ. ಓಕೆ, ಪ್ರಶಾಂತ ಕ್ಯಾಪ್ಟನ್. ಓಕೆ, ರೆಡಿ. ಇವಾಗ ನಿಮ್ ಟೀಮ್ ಕ್ಯಾಪ್ಟನ್. ಕ್ಲಬ್ ಸಾಕಪ್ಪ, ನಾನೇ ಕ್ಯಾಪ್ಟನ್. ಟೀಮ್ ಸ್ಪಿರಿಟ್ ರೆಡಿ, 1 2 3 ಗೋ. ತಮ್ಮ ತೋಡ್ದೆ ತೋಡ್ಬಾರ್ದನ್ನ ನಾನ್ ತೋಡ್ದೆ. ಒಬ್ಬೊಬ್ಬರದು ಒಬ್ಬರು ತಿನ್ಕೋತಾರೆ ಇವ್ರು. ರೆಡಿ ಅಲ್ವಾ? ರೆಡಿ. ಬಟ್ ಸೂಪರ್ ಮಿನಿಟ್ ಅಲ್ಲಿ ನೀಲಾಂಬರಿ ಇದ್ದಾಳೆ. ಇಲ್ಲೇನ್ ಮಾಡೋದು? ಜಿ ಹಾ? ಆ ಕೋಸಂಬರಿ ನಾಲ್ಕು ತಿನ್ಸಿ. ಕೋಸಂಬರಿ. ನೀನ್ ಕೋಸಂಬರಿ ಅಲ್ಲಮ್ಮ, ನೀನು ಗುಂಡು ಮರಿ. ಯಾವ್ದೋ ಒಂದು, ಅದು ನಾನು. ನೀನು ಗುಂಡು ಮರಿನಾ? ಯಾ. ಓಕೆ, ಸರಿ. ಸೊ ಇವಾಗ ನಮ್ಮ ಮಜಾ ಮಿನಿಟಿನ ಗುಂಡು ಮರಿ ರೂಲ್ಸ್ ಹೇಳ್ತಾರೆ. ಗುಂಡು ಮರಿ, ಶಾಬಾಸ್. ಗುಂಡು ಮರಿ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಈಗ ಮಜಾ ಮಿನಿಟ್ ಶುರು ಮಾಡ್ತಾ ಇದ್ದೀನಿ. ನಿಮ್ ಪರಿಚಯ ಮಾಡ್ಕೊಳ್ಳಿ ಬೇಗ. ಪ್ರಶಾಂತ್. ಲೇಖಚಂದ್ರ. ಕೃತಿಕಾ ರವೀಂದ್ರ. ಇವಾಗ ನಿಮ್ ಪರಿಚಯ ಮಾಡ್ಕೊಳ್ಳಿ. ಯಾಕಪ್ಪ ಕೊಬ್ರ, ಹಾ. ಇಷ್ಟು ಬೇಗ ನಮ್ಮನ್ನು ಮರ್ತು ಬಿಟ್ಟಪ್ಪ. ಗೇಮ್ ಅಲ್ಲಿ ಇದೆಲ್ಲ ಒಂದು ಪ್ರೊಸೀಜರ್. ಕೇಳ್ಬೇಕು, ಗೊತ್ತಿದ್ರು ಪರಿಚಯ ಮಾಡ್ಕೋಬೇಕು. ಓಕೆ. ಹ್ಮ್. ಮುಂದೆ ಇದೆ ಗುರಿ, ಹಿಂದೆ ಇದೆ ಉರಿ. ಮೈ ನೇಮ್ ಇಸ್ ತೊಡೆಲೆ ತುರಿ. ಏನ್ ಮಾಡೆ ತುರಿ? ಅಪ್ಪ ತೊಡೆಲೆ ತುರಿ. ಬಾ ತುರಿ, ಬಾ ತೊಡೆನಾ. ತೊಡೆಲೆ ತುರಿ ಅಲ್ಲ ಕಣ, ತುರ್ಮುರಿ ಮಾಡ್ತಾರಲ್ಲ ಆ ತೊಡೆಲೆ ತುರಿ ಕಣ. ಕಡ್ಲೆಪುರಿ. ಚುರುಮುರಿ, ತುರ್ಮುರಿ ಮಾಡ್ತಾರೆ ಅವ್ನಿಗೆ, ತುರ್ಮುರಿ. ಕಡ್ಲೆಪುರಿ. ನಿನ್ ಪರಿಚಯ ಮಾಡ್ಕೋಬೇಕ. ತಲೆ ಕೆಳಗಡೆ ಇರದೆ ತತ್ತು. ನನ್ನ ತೂಜ ಬಾರೋ ಇಡೀ ಏರಿಯಾಗೆ ಗೊತ್ತು. ಅಲ್ಲಿ ಕುಡಿದ್ರೆ ಬರುತ್ತೆ ಮತ್ತು. ಈಗ ಟಾಟಾ ಆಡಕ್ಕೆ ಬಂದಿದ್ದಾನೆ ಮುತ್ತು ಮುತ್ತು ಮುತ್ತು. ನೋಡಿದ್ಯಾ? ಗೊತ್ತು ಕರೆಕ್ಟ್ ಹೇಳಕ್ಕಾಗಲ್ಲ. ಇವನಿಗೆ ಮುಖ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಮುತ್ತು ಮಾತ್ರ ಕರೆಕ್ಟ್ ಆಗಿ ಹೇಳ್ತಾರೆ. ಏನ್ ತುಕ ನೋಡ್ತಿದ್ಯಾ? ಹೇಳೋ ನಿನ್ನ ಹೆಸರು. ನಾನು ಮಜಾ ಟಾಕಿಸ್ ಮನೆ ಹುಲಿ ಲಯನ್. ಲಯನ್ ಉದ್ದೇಶ ಫಸ್ಟ್ ನೈಟ್ ನನ್ನ ಉದ್ದೇಶ. ನೀವ್ ಯಾಕೆ ಸುಮ್ಮನೆ ನಿಂತೀರಾ? ನನ್ನ ಹೆಸರು ಹೇಳುವಂತ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ಅಲ್ವಾ? ಯಾವ್ದಾದ್ರು ಉಚ್ಚನಾಯಿ ಕಡೆಯಕ್ ಬಂದ್ರು ಹಂಗೆ ಹೇಳಿದೆ ಅನ್ನೋದು. ನೀವು ಇವ್ರು ಬಿಲ್ಡಪ್ ತಗೊಳ್ಳಿ. ಇಡೀ ವರ್ಲ್ಡ್ಗೆ ಗೊತ್ತಿರೋ ಹೆಸರು, ಆದ್ರೂ ಪಾಪ ಹೇಳ್ಕೊಳ್ತೀನಿ. ಮಮ್ಮಿ. ನಾನಿನ್ನೂ ಮದ್ವೆನೇ ಆಗಿಲ್ಲ, ಅವ್ರು ಹೆಂಗೋ ಮಮ್ಮಿ ಆಯ್ತಾರೆ. ಈಜಿಪ್ಟ್ ಮಮ್ಮಿ. ನಾನ್ ಮಮ್ಮಿ. ಡಮ್ಮಿ ಸುಮ್ನಿರಿ, ಮುಂದಕ್ಕೆ ಹೋಗಮ್ಮ. ನಾನು ವರ್ಲ್ಡ್ ಫೇಮಸ್ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ನಾನು ಸಿಂಗಲ್ ವುಮನ್ ಆರ್ಮಿ. ನಾವಿಬ್ರು ಮಜಾ ಟಾಕೀಸ್ ಸಿಸ್ಲಿಂಗ್ ಸಿಸ್ಟರ್ಸ್. ಸೂಪರ್ ಅಕ್ಕ, ಸೂಪರ್. ಕೊಬ್ರ, ಅವತ್ತಿಂದ ಒಂದು ಡೌಟ್, ಈ ಸಿಸ್ಲಿಂಗ್ ಅಂದ್ರೇನು? ಸೀದಾಗಿರೋದು ಅಂತ. ಶುರು ಮಾಡೋಣವಾ? ಓಕೆ, ಶುರು ಮಾಡೋಣ. ಈಗ ನಿಮ್ಮಿಬ್ಬರಿಗೂ ಸಿಗ್ತಾ ಇರೋದು ಒಂದೇ ಒಂದು ಮಿನಿಟ್. ಸೊ ಪಿರಮಿಡ್ ಸರಿಯಾಗಿ ಜೋಡಿಸ್ಬೇಕು. ಮತ್ತೆ ಬಿದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಬಾವಾ ನೋಡ್ತಾ ಇರು ಬಾವಾ, ಒಂದೇ ನಿಮಿಷದಲ್ಲಿ ಮಾಡಿ ಬಿಸಾಕ್ತೀನಿ. ನಿನ್ನ ಮಕ್ಕ ಮಾಡ್ಬೇಕಾಗಿರೋದೇ ಒಂದ್ ನಿಮಿಷದಲ್ಲಿ. ರೆಡಿ? ಸೊ ಸ್ಟಾರ್ಟ್ ಆಗ್ತಿದೆ ಮಜಾ ಮಿನಿಟ್ ಅಂಡ್ ಯೋರ್ ಟೈಮ್. ಕಮಂಗಿಗಳ ನಮ್ದಾಯ್ತು ಆಯ್ತು ಆಯ್ತು ಬರ್ತಾವೆ. ಏನು ಆಯ್ತು? ಎಸ್ ರೆಡಿ ರೆಡಿ.
ನಾ ಇನ್ನು ಸ್ಟಾರ್ಟ್ ಅಂತಾನೆ ಹೇಳಿಲ್ಲ. ನಿಮ್ ಪಾಡಿಗೆ ನೀವು ಜೋಡಿಸ್ಕೊಂಡ್ಬಿಟ್ರೆ ನಮ್ ಜೋಡ್ಸಾಯ್ತು ರವೆಗೆ ಇದ್ದಿದ್ದು. ಸ್ಟಾರ್ಟ್ ಅಂದ್ಮೇಲೆ ಇಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಓ, ಅವ್ರು ಇನ್ನೂ ಶುರುನೇ ಮಾಡಿಲ್ವಾ? ಗೇಮೇ ಸ್ಟಾರ್ಟ್ ಆಗಿಲ್ವಾ ಇನ್ನು? ರೆಡಿ ಸರ್, ನಿಮ್ಮ ಮಜಾ ಮಿಟಿ ಸ್ಟಾರ್ಟ್ ಆಗ್ತಿದೆ. ಯೋರ್ ಟೈಮ್ ಸ್ಟಾರ್ಟ್. ಏನದು? ಅವ್ರು ಏನಿಲ್ಲ ಅಷ್ಟೇ ಇತ್ತು. ಏನ್ರ ಮಾಡಿದ್ದೀರಾ ಇದು? ಪಿರಮಿಡ್ ಅವ್ರಷ್ಟೇ ಪಿರಮಿಡ್ ತರ ಎಲ್ಲ ಮಿಕ್ಕಿದಂಗಿದೆ ಇದು. ಎಲ್ಲ ಮಿಕ್ಕಿದ ಕಪ್ಸು ಇಷ್ಟೇ ಕೊಟ್ಟಿದ್ದೆ ಎಷ್ಟು? ಇವ್ರು ಕರೆಕ್ಟ್ ಆಗಿ ಕೊಟ್ಟು ಇವ್ರು ಜೋಡಿಸಿ ಎಲ್ಲ ನೀಟಾಗಿ ಆಟ ಆಡಿದಾರೆ. ನೀವೇ ಅವ್ರ ಮನೆಯಿಂದ ತಗೊಂಡ್ಬಂದ್ಬಿಟ್ಟಾರೆ. ಇದ್ದಿದ್ದೆ ಎಷ್ಟು? ಏಯ್ ಬರಲಿ ಏನೋ ಬರಲಿ ಏನೋ ಏನೋ ನಿಂತ್ಕ. ಏನೋ ಹೆಂಗ್ ಕಾಣಿಸ್ತಾವ ನೋಡಿ. ಏನೋ ಮುದ್ದೇಶ, ಏನೋ ಇದು? ಅದು ಅದು ಪೂಜಾ ಬರಲ್ಲಿ ಎಣ್ಣೆ ಹೊಡೆದ್ಬಿಟ್ಟು ಆ ಟೇಬಲ್ ಮೇಲೆ ಲೋಟ ಕುಕ್ತಿದ್ದಲ್ಲ, ಆ ಫೋರ್ಸ್ಗೆ ಎಷ್ಟೋ ಗಾಜಿ ಲೋಟ ಎಲ್ಲ ಹೊಡೆದೋಗ್ಬಿಡೋದು. ಈ ಮುತ್ತು ಬಾಯಿ ಬಂದಾಗ ಬಯ್ಯುವ, ಅದಕ್ಕೆ ಪ್ಲಾಸ್ಟಿಕ್ ಲೋಟ ತಗೊಂಡೋಗಿ ಮಾತಾ ಕದ್ಬಿಟ್ಟೆ ಅಷ್ಟೇ. ಸಾರಿ. ನಿನ್ನ ಗೆದ್ದು ಬಿದ್ದು ಸಾಯ. ಆಟಲ್ಲಿ ಹಂಗೆಲ್ಲ ಮೋಸ ಮಾಡ್ತಾರೇನೋ? ಹೋಗಿ. ಕಾಮನ್ ಸೆನ್ಸ್ ಇಲ್ಲ ಹೋಗಿ. ನಿಮ್ ಪೇರೆಂಟ್ಸ್ ಇದನ್ನೇ ಹೇಳ್ಕೊಟ್ಟಿರೋದು. ಹೌದು ಕಣೆ.